ತಾರೀಕಿಗೆ ಏನು ಈ ಇನ್ಸಿಡೆಂಟ್ ನಡೆದಿದೆ, ಇದನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೊಳ್ಬೇಕಾಗತ್ತೆ. ಏನಕ್ಕೆಂದರೆ ದಕ್ಷಿಣ ಕನ್ನಡದ ಒಂದು ಕುಟುಂಬಗಳು ಅನಾಥವಾಗಿದೆ. ಇಂಥ ಒಂದು ಘಟನೆಗಳು ಮುಂದಿನ ದಿನಗಳಲ್ಲಿ ನಡೆಯದಂತೆ ಒಂದು ಎಚ್ಚರವನ್ನು ವಹಿಸಬೇಕಾಗತ್ತೆ. ಏನಕ್ಕೆಂದರೆ ಈ ಘಟನೆಯಲ್ಲಿ ಯಾರು ಕಿಂಗ್ ಫಿನ್ ಅಂತ ಇದ್ದಾನೆ, ಅವನ ಹೆಸರು ಮೂರು ಥರ ಕೇಳಿ ಬರ್ತಾ ಇದೆ. ಫಸ್ಟು ಸ್ವಾಮಿ ಅಂತ ಇತ್ತು, ಆಮೇಲೆ ಗುರು ಅಂತ ಇತ್ತು, ಇವಾಗ ಬೇರೆಯೇ ಒಂದು ಹೆಸರು ಬರ್ತಾ ಇದೆ, ಪಾತರಾಜು ಅಂತ. ಅದಕ್ಕೆ ನಮಗೆ ಎಲ್ರಿಗೂ ಒಂದು ಡೌಟ್ ಬರ್ತಾ ಇದೆ, ಈ ಒಂದು ಜಾಲದಲ್ಲಿ ನಿಜವಾಗಿ ವಿಶಾಲವಾಗಿ ಕರ್ನಾಟಕದಲ್ಲಿ ಈ ಒಂದು ಜಾಲ ಹಬ್ಬಿಕೊಂಡಿದೆ ಅಂತ ಒಂದು ಸಂದೇಹ ಬರ್ತಾ ಇದೆ. ಸರ್ಕಾರ ಈ ಒಂದು ಲೋಕಸಭಾ ಚುನಾವಣೆ ಇರುವ ಕಾರಣ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ತನಿಖೆ ಮಾಡಲು ಆಗಲ್ಲ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಸರ್ಕಾರ ಖಂಡಿತವಾಗಿ ಇದನ್ನು CIDಗೆ ಒಪ್ಪಿಸಿ ಈ ಒಂದು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು CID ಮೂಲಕ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.